ರಾಂಗ್ ಸೈಡಿಂದ. ಸೊ ನಾ ಇವತ್ತು ನಿಮಗೆ ಪೊಲೀಸ್ ಇದೊಂದು ಸ್ಮಾರ್ಟ್ ಮೂವ್ ತೋರಿಸ್ತೇನೆ. ಅಲ್ಲಿ ಮುಂದೆ ಬ್ಲೈಂಡ್ ಸ್ಪಾಟಲ್ಲಿ ಪೊಲೀಸ್ ಯಾವಾಗಲೂ ನಿಂತಿರ್ತಾರೆ ಹೆಲ್ಮೆಟ್ ಹಾಕೋದವ್ರನ್ನ ಹಿಡಿಲಿಕ್ಕೆ. ಅವರು ಪೊಲೀಸರೇ ಕದ್ದು ನಿಲ್ಲೋದು ಹೆಲ್ಮೆಟ್ ಹಾಕೋದವ್ರನ್ನ ರಪ್ ಅಂತ ಹಿಡಿಲಿಕ್ಕೆ. ಇಲ್ಲಿ ನೋಡಿ, ಎಲ್ಲಿಂದ ಅಣ್ಣ ರಾಂಗ್ ಸೈಡಿಂದ ಬರ್ತಾ ಇದೆಯಾ? ಯಾರಣ್ಣ ಪೊಲೀಸ್ ಹಿಡಿಬಾರ್ದು ಅಂತೇಳಿ ಅವರು ರಾಂಗ್ ಸೈಡಲ್ಲಿ ಬರ್ತಾರೆ. ಇಲ್ಲಿ ಬ್ಲೈಂಡ್ ಸ್ಪಾಟ್, ಅದರಲ್ಲೇ ಇಲ್ಲಿ ಪೊಲೀಸ್ ನಿಂತಿರ್ತಾರೆ. ಅವನು ಯಾವನೊಬ್ಬ ಪೊಲೀಸ್ ಹಿಡಿಬಾರ್ದು ಅಂತ ಹೇಳಿಕೊಂಡು ರಾಂಗ್ ಸೈಡಲ್ಲಿ ಬಂದು ಹೀಗೆ ಜನರ ಜೀವಕ್ಕೆ, ನಮ್ಮ ಜೀವ ಅಲ್ಲ, ಅವರು ಎದುರಿಂದ ಬರ್ತಾರಲ್ಲ ಅವ್ರ ಜೀವಕ್ಕೆ ಅಪಾಯ. ಕರ್ಮ ಕಾಂಡ ಗುರು. ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ಬ್ಲೈಂಡ್ ಸ್ಪಾಟಲ್ಲಿ ನಿಂತಿರ್ತಾರೆ ಹಿಡ್ಕೊಳ್ಳಿಕ್ಕೆ. ಇದು ಪೊಲೀಸ್ ಅವರು ದುಡ್ಡು ಮಾಡಲಿಕ್ಕೆ ಅಂತ ಮಾಡೋದ ಅಲ್ಲ ಪೊಲೀಸ್ ಅವರು ಈ ಹೆಲ್ಮೆಟ್ ಹಾಕಿದವ್ರನ್ನ ಹಿಡಿತಾರೆ. ಬೇಸಿಕಲಿ ದೇ ಹ್ಯಾವ್ ಟು ಕ್ರಿಯೇಟ್ ಅವೇರ್ನೆಸ್ ಆಲ್ಸೋ. ಇದಲ್ಲ ಖಾಲಿ ದುಡ್ಡು ಮಾಡಿದರೆ ಆಯ್ತಪ್ಪ, ಅದೊಂದೇ ಅವ್ರದ್ದು. ಇದೊಂದು ಯಾವಾಗ ಚೇಂಜ್ ಆಗ್ತಾ ಗೊತ್ತಿಲ್ಲ. ಜಸ್ಟ್ ಸೊ ದ್ಯಾಟ್ ದೇ ಕ್ಯಾನ್ ಕ್ಯಾಚ್ ಸಮ್ ಒನ್ ಫಾರ್ ನಾಟ್ ವೇರಿಂಗ್ ಹೆಲ್ಮೆಟ್ ಆ್ಯಂಡ್ ಗೆಟ್ 500 rupees. ಅವರನ್ನು ಹಿಡಿಯೋ ಈ ಒಂದು ಜೋಶಲ್ಲಿ ಪೊಲೀಸ್ ಅವರು ಬೇರೆಯವರ ಲೈಫಿಗೆ ರಿಸ್ಕ್ ಆಗ್ತದೆ. ಜನರು ಅಷ್ಟೇ ಅಪ್ಪ, ಪೊಲೀಸ್ ಹಿಡಿತಾರೆ ಅಂತ ಹೇಳಿಕೊಂಡು ಹಿಂದೆ ಮುಂದೆ ನೋಡಿದ್ರೆ ರಪ್ಪ ಯೂಟರ್ನ್ ಹೊಡಿತಾರೆ. ಅಲ್ಲಿ ಒಂದು 500 ರೂಪಾಯಿ ಉಳಿಸ್ಲಿಕ್ಕೆ ಹೋಗಿ 5,000 ರೂಪಾಯಿ ತಿಗ ಹೊಡಿಸ್ಕೊಳ್ತೀರಾಗ ಒಂದಿನ, ಅಥವಾ ಜೀವನ ಹೋಗೋ ಚಾನ್ಸಸ್ ಇರುತ್ತೆ. ಇದಕ್ಕೆಲ್ಲ ಇಷ್ಟೆಲ್ಲ ಕಷ್ಟ ಯಾಕೆ? ಪೊಲೀಸಿಗೋಸ್ಕರ ನೀವು ಹೆಲ್ಮೆಟ್ ಹಾಕಬೇಡಿ ಅಪ್ಪ, ನೀವು ನಿಮಗೋಸ್ಕರ ಹಾಕಿ. ಯಾವಾಗಲೂ ಹೆಲ್ಮೆಟ್ ಹಾಕಿ. 100 ಮೀಟ್ರ್ ಹೋಗ್ತಿದ್ರು ನೀವು ಪೊಲೀಸ್ ಇದ್ದಾರೆ ಅಂತ ಹೇಳಿಕೊಂಡು ಹೆಲ್ಮೆಟ್ ಹಾಕೋದು ಬೇಡ. ನಿಮಗೋಸ್ಕರ ನೀವು ಹೆಲ್ಮೆಟ್ ಹಾಕಿ. ಪೊಲೀಸವರು ಫೈನ್ ಮಾಡ್ತಾರೆ, ಬಟ್ ನಿಮ್ಮ ಜೀವ ಉಳಿಸ್ಲಿಕ್ಕೆ ನೀವು ಹೆಲ್ಮೆಟ್ ಯಾವತ್ತೂ ಹಾಕಿ. ಇದೊಂದು ಕಲ್ತ್ರೆ ಉಂಟಲ್ಲ ಲೈಫಲ್ಲಿ, ನಮ್ಮ ದೇಶ ಎಷ್ಟು ಚೇಂಜ್ ಆಗ್ತದೆ. ಡೂ ಸಮ್ ಥಿಂಗ್ಸ್ ಫಾರ್ ಯೋರ್ ಸೆಲ್ಫ್ ವಿತ್ ಇಂಟ್ರೆಸ್ಟ್, ನಾಟ್ ಫಾರ್ ದ ಸೇಕ್ ಆಫ್ ಡೂಯಿಂಗ್ ಇಟ್.